ಪ್ರತಿಭಟನೆಯಲ್ಲಿ ಆಡಿದಂಥ ಮಾತೊಂದು ಸಿಟಿ ರವಿಯವರ ವಿರುದ್ಧ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಆಗಿದೆ. ಸಿಟಿ ರವಿಯವರು ಸದ್ಯ ಪ್ರತಿದೂರನ್ನ ಕೂಡ ದಾಖಲಿಸಿದ್ದಾರೆ. ಪ್ರತಿದೂರು ಕೊಟ್ಟಿದ್ದಾರೆ. ತಮ್ಮ ವಿರುದ್ಧ ದೂರು ಕೊಟ್ಟವನ ವಿರುದ್ಧವೇ ಸಿಟಿ ರವಿ ಪ್ರತಿದೂರು ಕೊಟ್ಟಿರುವುದು. ಚಿಕ್ಕಮಗಳೂರು ನಗರ ಠಾಣೆಗೆ ಜಾಮಿಯಾ ಮಸೀದಿಯ ಅಧ್ಯಕ್ಷ ಮುದಾಸಿರ್ ಪಾಷಾ ಇವರ ವಿರುದ್ಧ ದೂರು ಕೊಟ್ಟಿದ್ದಾರೆ. ನಾನು ಧರ್ಮ ಜಾತಿ ಸಮುದಾಯದ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ, ಆದರೆ ಇವರೇ ಅದನ್ನು ಪ್ರಸ್ತಾಪ ಮಾಡಿ ಧರ್ಮದ್ವೇಷ ಬಿತ್ತುವಂತೆ ಕೆಲಸ ಮಾಡಿದ್ದಾರೆ. ಮುಲ್ಲಾ ಬಗ್ಗೆ ಮಾತನಾಡಿದ್ದೀನಿ. ಮುಲ್ಲಾ ಅನ್ನೋದು ಧರ್ಮದ್ವೇಷ ಅಲ್ಲ, ಮುಲ್ಲಾ ಅನ್ನೋದು ಹುದ್ದೆ, ಧರ್ಮ ಅಲ್ಲ. ಆದರೆ ವಿನಾಕಾರಣ ಇದರಲ್ಲಿ ಧರ್ಮದ್ವೇಷವನ್ನ ತಂದು ನನ್ನ ವಿರುದ್ಧ ದೂರು ಕೊಟ್ಟವರೇ ಧರ್ಮದ್ವೇಷವನ್ನ ಸೃಷ್ಟಿಸಿದ್ದಾರೆ ಅಂತ ಸಿಟಿ ರವಿ ಪ್ರತಿದೂರನ್ನು ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ದಾಖಲಾದಂಥ ದೂರಿಗೆ ಸಂಬಂಧಿಸಿದಂತೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು ಸಿಟಿ ರವಿ ಅವರಿಗೆ ನಿನ್ನೆ. ಈಗ ಅದಕ್ಕೆ ಉತ್ತರಿಸೋದಕ್ಕೆ 7 ದಿನ ಸಮಯಾವಕಾಶ ಕೇಳಿದ್ದಾರೆ. ಪತ್ರ ಬರೆದಿದ್ದಾರೆ ಬಿಜೆಪಿ ಎಂಎಲ್ಸಿ. ಉತ್ತರಿಸೋದಕ್ಕೆ 7 ದಿನ ಸಮಯ ಕೊಡಿ, ಇವತ್ತು ವಿಚಾರಣೆಗೆ ಹಾಜರಾಗಿ ಅಂತ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ಪರಿಷತ್ ಸದಸ್ಯನಾಗಿರೋದ್ರಿಂದ ನನಗೆ ಪಕ್ಷದ ಜವಾಬ್ದಾರಿ ಇದೆ. ರಾಯಚೂರು ಕೊಪ್ಪಳ ಜಿಲ್ಲೆಯಲ್ಲಿ ಬರ ಪರಿಶೀಲನೆಗೆ ತೆರಳಬೇಕಿದೆ. ನಾನು ಕಾನೂನು ಸಲಹೆ ಪಡೆದು ನಿಮಗೆ ಉತ್ತರ ಕೊಡ್ತೀನಿ, 7 ದಿನ ಟೈಮ್ ಕೊಡಿ ಅಂತ ಸಿಟಿ ರವಿ ಪೊಲೀಸರಿಗೆ ಮನವಿ ಮಾಡಿದ್ದಾರೆ, ಕಾಲಾವಕಾಶ ಕೋರಿ. ನೀವು ನೋಟಿಸ್ ಕೊಡಿ ಸರ್. ನೀವು ನೋಟಿಸ್ ಕೊಡಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.